अपना प्राइवेट हॉस्पिटल के जैसा खोल रखे हर एक गवर्नमेंट हॉस्पिटल में। प्राइवेट मेडिकल जो अपना उधर पार्टनरशिप रहता है वो मेडिकल को भेज देते हैं। जय 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 भीम, जय 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 भीम। मैं MGSP की तरफ से आया हूँ ये रैली में, और संघमित्रा सेवा संस्था CBO हमारा ट्रांसजेंडर कम्युनिटी का लोकल संस्था है, उसके तरफ से हम एक पब्लिक प्रोटेस्ट में भाग लिए हैं। पब्लिक प्रोटेस्ट क्या है बोले तो, जो भी गवर्नमेंट हॉस्पिटल है वहाँ पर प्राइवेटाइजेशन नहीं होना चाहिए। कैसा प्राइवेटाइजेशन हो रहा है बोले तो, अभी गरीब लोग हमारे जैसे ट्रांसजेंडर कम्युनिटी होंगे करके खाने वाले लेबर्स होंगे या आलेमारी जनांग होंगे, क्या करते बोले तो कुछ तो बुखार आया, कुछ तो टाइफाइड हो गया तो हॉस्पिटल जाते। उधर एक अपना प्राइवेट हॉस्पिटल के जैसा खोल रखे हर एक गवर्नमेंट हॉस्पिटल में। कैसा बोले तो, अगर हमको कुछ ब्लड टेस्ट करना है या कुछ इमरजेंसी कुछ मेडिसिन लेना है तो वो अपने प्राइवेट लैब को भेज देते हैं। और दूसरी बात, अपने प्राइवेट मेडिकल जो अपना उधर पार्टनरशिप रहता है वो मेडिकल को भेज देते हैं। ऐसा जो प्राइवेटाइजेशन हो रहा है वो नहीं होना बल्कि हमारा डिमांड है। वो खाली हमारे ट्रांसजेंडर कम्युनिटी को उतना ही नहीं है, वो कर्नाटक के बीदर डिस्ट्रिक्ट के और भारत के सभी गरीब वासियों को, सभी लोगों को इस तरह का अन्याय हो रहा है। ये अन्याय के खिलाफ है हम। आगे चलकर गवर्नमेंट जो तमिलनाडु, राजस्थान, केरला में जो राइट टू हेल्थ एक्ट है वो यहाँ पर भी होना बल्कि हमारा डिमांड है। कर्नाटक सरकार भी कानून कायदे जो एक्ट है वो यहाँ पर भी पास करना बल्कि हमारा और हमारा ट्रांसजेंडर कम्युनिटी की तरफ से और पब्लिक के सभी NGOs और सोशल एक्टिविटीज़म के तरफ से ये मेरा ड्रग एक्शन फोरम, इसका जो मेन 2 तारीख से सभी डिस्ट्रिक्ट में हमारे राज्य के 32 डिस्ट्रिक्ट में जो ऐसा जो जाता कर रहा है ड्रग एक्शन फोरम के तरफ से, और जो लोकल CBOs, NGOs, एक्टिविज़म और ट्रांसजेंडर कम्युनिटी के तरफ से हम ये जाता गवर्नमेंट अपना न्याय दिलाए तक हम जाता जारी रखेंगे। थैंक यू। ಲಿಂಗತ್ವ ಅಲ್ಪಸಂಖ್ಯಾತರು ಮತ್ತು ಸಂಘಮಿತ್ರ ಸಂಸ್ಥೆಯವರು ಮತ್ತು ಅಲೆಮಾರಿ ಸಂಘಟನೆಯವರು ಕೂಡಿಕೊಂಡು ಇವತ್ತು ಈ ಒಂದು ಕರ್ನಾಟಕದಲ್ಲಿ ಯಾವ ರೀತಿ ತಮಿಳುನಾಡು ಮತ್ತು ಕೇರಳ ಮತ್ತು ರಾಜಸ್ಥಾನದಲ್ಲಿ ಎಲ್ಲ ಭಾರತದ ಬಡ ಜನರಿಗೇನು ಉಚಿತವಾದಂಥ ಔಷಧ ಮತ್ತು ಗುಣಮಟ್ಟದ ಔಷಧಿಯನ್ನು ಸಿಗ್ತಾ ಇದೆಯಲ್ಲ, ಅದು ಒಂದು ಕರ್ನಾಟಕದಲ್ಲಿ ಸಿಗಬೇಕಂತ ಒಂದು ಉದ್ದೇಶದಿಂದ ಇದು ಗೊತ್ತು. ಜಿಲ್ಲಾಧಿಕಾರಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಈ ಅಲ್ಪಸಂಖ್ಯಾತ ಲಿಂಗವಂತರಿಗೂ ಮತ್ತು ಅಲೆಮಾರಿಗಳಿಗೂ ಈ ಥರ ಎಲ್ಲ ಬಡವರಿಗೂ ಉಚಿತವಾದ ಮತ್ತು ಕಳಪೆ ಮಟ್ಟದ ಏನು ಔಷಧಿ ಕೊಡ್ತಾ ಇದ್ದಾರಲ್ಲ ಇದನ್ನು ತಡೆ ಹಿಡಿಬೇಕು. ಖಾಸಗೀಕರಣವನ್ನು ಇಲ್ಲೇನು ಒಳಗೆ ಬೆಳವಣಿಗೆ ಮಾಡ್ತಾ ಇದ್ದಾರಲ್ಲ ಇದು ಕೂಡ ಈ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಆ ಉದ್ದೇಶಕ್ಕಾಗಿ ನಾವು ನಮ್ಮ ಆರೋಗ್ಯ ಹಕ್ಕನ್ನು ಕರ್ನಾಟಕದಲ್ಲಿ ಜಾರಿಯಾಗಬೇಕು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಜಿಲ್ಲಾಧಿಕಾರಿ ಅಂತ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಅಲೆಮಾರಿ ಸಂಘಟನೆ ಮುಖಾಂತರ ಇವತ್ತು ಈ ಲಿಂಗೋತ್ಸವ ಒಂದು ಸಂಘಟನೆ ಮುಖಾಂತರ ಅವರಿಗೆ ಬೆಂಬಲವಾಗಿ ಓಂ ಪ್ರಕಾಶ್ ಹೊಟ್ಟೆ ಬೀದರ್ ಅಂತ. ನಾನು ಮೂಲತಃ ಬೆಂಗಳೂರಿನವಳು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಆರೋಗ್ಯ ಹಕ್ಕಿನ ಜಾಥಾ ಅನ್ನೋ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ಇದು ಡ್ರಗ್ ಆಕ್ಷನ್ ಫೋರಮ್ ಅಂತ ಇಡೀ ರಾಜ್ಯದ ಎಲ್ಲ ಸಂಘಟನಾ ಗುಂಪುಗಳೆಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯದ 32 ಜಿಲ್ಲೆಗಳಲ್ಲೂ ಸಹ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ನಾವು. ಮುಖ್ಯವಾಗಿ ಉದ್ದೇಶ ಏನಂದರೆ ಆರೋಗ್ಯ ಹಕ್ಕು ಏನಿದೆ ಅದು ಖಾಸಗೀಕರಣ ಆಗಬಾರ್ದು, ಎಲ್ಲರಿಗೂ ಉಚಿತವಾದ ಒಳ್ಳೆಯ ಗುಣಮಟ್ಟವಾದ ಔಷಧಿ ಸಿಗಬೇಕಂತ ನಾವು ಕೇಳ್ತಾ ಇದ್ದೀವಿ. ಈಗಾಗಲೇ ತಮಿಳುನಾಡು, ಕೇರಳ, ಗುಜರಾತ್ ಜಿಲ್ಲೆಗಳಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಬಂದಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಆರೋಗ್ಯ ಹಕ್ಕಿನ ಕಾಯ್ದೆ ಬರಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಡಬಗ್ಗರು ಎಲ್ಲಿ ಹೋಗಬೇಕು, ಖಾಸಗೀಕರಣ ಆಗಿಬಿಟ್ರೆ ಎಲ್ಲರೂ ಪ್ರೈವೇಟಲ್ಲಿ ಹೋಗಿ ತಗೊಳಕ್ಕಾಗೋದಿಲ್ಲ. ಮೆಡಿಸಿನು, ಟ್ರೀಟ್ಮೆಂಟು, ಶಸ್ತ್ರಚಿಕಿತ್ಸೆಗಳು ಏನೇ ಇದ್ರೂ ಅದು ಗೌರ್ಮೆಂಟ್ ಆಸ್ಪತ್ರೆಗಳೆಲ್ಲ ಆಗಬೇಕು. ಉತ್ತಮವಾದ ಗುಣಮಟ್ಟವಾದ ಉಚಿತವಾದ ಒಳ್ಳೆ ಆರೋಗ್ಯ ಔಷಧಿಗಳು ಸಿಗಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ನಮ್ಮ ಸಮುದಾಯದವರು ಯಾರಿದ್ದಾರೆ, ಸಮಾಜದ ಅಂಚಿಗೆ ತಳ್ಳಲ್ಪಟ್ಟವ್ರು ನಾವೆಲ್ಲರೂ, ನಮಗೆ ಇನ್ನೂ ಸಹ ಸರ್ಕಾರದಿಂದ ಮನೆಗಳು ಸಿಗ್ತಾ ಇಲ್ಲ, ಮನೆಗಳು ಕೊಡಬೇಕು. ನಮ್ಮದೇ ಆದಂಥ ಒಂದು ಕಲ್ಯಾಣ ಮಂಡಳಿ ಆಗಬೇಕು, ನಿಗಮ ಆಗಬೇಕು, ಕಾರ್ಪೊರೇಷನ್ ಆಗಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ. ಇವತ್ತು ಇಲ್ಲೇ ಆಗ್ತಾ ಇದೆ, ನಾಳೆ ಗುಲ್ಬರ್ಗದಲ್ಲಿ ಆಗ್ತಾ ಇದೆ, 6ನೇ ತಾರೀಕು ಬಳ್ಳಾರಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ನಾನು ಬಳ್ಳಾರಿ, ವಿಜಯನಗರ ಮತ್ತು ಬೀದರ್ ಜಿಲ್ಲೆ 3 ಜಿಲ್ಲೆಗಳಲ್ಲೂ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಒಂದು ಒಡಂಬಡಿಕೆ ನಡೀತಾ ಇದೆಯಲ್ಲ, ಈ ಒಡಂಬಡಿಕೆಯಿಂದ ನಮ್ಮ ಬಡವರಿಗೆ ಉಚಿತವಾದಂತಹ ನ್ಯಾಯ ಸಿಗ್ತಾ ಇಲ್ಲ. ಅವರು ಇವತ್ತ ಖಾಸಗೀಕರಣ ಒಳಗಡೆ ಸೇರಿಕೊಳ್ಳೋದ್ರಿಂದ ಅಲ್ಲಿ ಎಲ್ಲ ಪರೀಕ್ಷೆ, ರಕ್ತ ಪರೀಕ್ಷೆ ಆಗಿರ್ಬೋದು, ಮೂತ್ರ ಪರೀಕ್ಷೆ ಆಗಿರ್ಬೋದು, ಇಂಥ ಎಲ್ಲ 100 ಪರೀಕ್ಷೆಗಳಿಗೆ
ಒಂದು ಸ್ವಲ್ಪ ಅಮೌಂಟನ್ನು ಕಟ್ಕೊಂಡು ದುಡ್ಡನ್ನು ಕಟ್ಕೋತಾ ಇದ್ದಾರೆ. ಅದಕ್ಕಿಂತ ಬಡವರು ಅವ್ರು ಯಾಕೆ ಇವತ್ತು ಬೀದಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ಈ ಖಾಸಗೀಕರಣದವರು ಅವರಿಗೆ ಔಷಧವನ್ನು ಉಚಿತವಾಗಿ ಕೊಡದೆ ಅವರಿಗೆ ಒಂದು ಖಾಸಗೀಕರಣದ ವಲಯದಿಂದ ಆಗ್ತಾ ಒಂದು ಅನ್ಯಾಯವನ್ನು ಇವತ್ತು ಅವರು ಸರ್ಕಾರದ ಮುಂದೆ ತೋಡ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದಾರೆ. ಇವತ್ತು ಎಲ್ಲ ಜನರಿಗೆ ಇವತ್ತು ಅವರಿಗೆ ಗುಣಮಟ್ಟದ ಔಷಧ ಮತ್ತು ಉಚಿತವಾದಂತ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶೇಷವಾದಂತ ವ್ಯವಸ್ಥೆ ಇರಬೇಕು. ಯಾಕಂದ್ರೆ ನಾವು ಬೀದರ್ನಲ್ಲಿ ನೋಡ್ತಾ ಇದ್ದೀವಿ, ಸರ್ಕಾರಿ ಆಸ್ಪತ್ರೆ ಮುಂದೆ ನೂರಾರು ಖಾಸಗಿ ಮೆಡಿಕಲ್ಗಳಲ್ಲಿ ಇವತ್ತು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡಾಗ ಅವರು ಚೀಟಿಯನ್ನು ಹೊರಗೆ ಬರ್ಕೊಡ್ತಾರೆ. ಅಲ್ಲಿ ಕೂಡ ಇಂಥ ಒಂದು ಇದರಿಂದ ಇವತ್ತು ಅವರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ಭಿಕ್ಷಾಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ಒಂದು ರೀತಿ ಸರ್ಕಾರವೇ ಈ ಭಿಕ್ಷಾಟನೆಗೆ ಪ್ರೋತ್ಸಾಹ ಕೊಡುವಂತಹ ಒಂದು ರೀತಿಯಲ್ಲಿ ನಡೀತಾ ಇದೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಒಂದು ಬೀದರ್ ಜಿಲ್ಲಾಧಿಕಾರಿ ಮುಖಾಂತರ ಈ ಒಂದು ಉಚಿತವಾದಂತಹ ಆರೋಗ್ಯದ ಬಗ್ಗೆ ಒಂದು ಮನವಿ ಪತ್ರ ಸಲ್ಲಿಸುತ್ತೇವೆ. ಇವತ್ತು ಅಲ್ಪಲಿಂಗಾಯತ ಒಂದು ಸಂಘಟನೆಯ ಮುಖಂಡರು ಮಾತಾಡ್ತಾ ಇದ್ದಾರೆ. ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಮಸ್ಕಾರ. ಹಾಗೆ ನನ್ನ ಸಮುದಾಯ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಆಗಿರ್ಬೋದು, ದಲಿತ ಸಮುದಾಯ ಆಗಿರ್ಬೋದು, ಜೈ 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 ಬಿ, ಜೈ 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 ಭೀಮ್, ಜೈ 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 ಬಿ, ಜೈ ಭೀಮ್ ಜೈ ಭೀಮ್. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಆರೋಗ್ಯ ಹಕ್ಕು ನಮ್ಮ ಹಕ್ಕು, ಆರೋಗ್ಯ ಹಕ್ಕು ನಮ್ಮ ಹಕ್ಕು, ಆರೋಗ್ಯ ಹಕ್ಕು ನಮ್ಮ ಹಕ್ಕು, ಆರೋಗ್ಯ ಹಕ್ಕು ಕಾಯ್ದೆ ಜಾರಿಯಾಗಲಿ, ಆರೋಗ್ಯ ಹಕ್ಕು ಕಾಯ್ದೆ ಜಾರಿಯಾಗಲಿ, ಆರೋಗ್ಯ ಹಕ್ಕು ಕಾಯ್ದೆ ಜಾರಿಯಾಗಲಿ.